ಗೆಲುವಿನ ರುಚಿ ಸಿಗತ್ತಾ ನೋಡಬೇಕು. ಲೋಕ ಕ್ಷೇತ್ರಗಳಲ್ಲಿ ಮಹಾಮತದಾನದ ಕಲರವ. ಘಟಾನುಘಟಿ ನಾಯಕರು ಚುನಾವಣಾ ಕಣದಲ್ಲಿದ್ರು. ಲೋಕ ಎಲೆಕ್ಷನ್ ನಲ್ಲಿ ಯಾರ ಹಣೆ ಬರಹ ಹೇಗಿರತ್ತೆ ನೋಡೋಣ. ಲೋಕ ಚುನಾವಣಾ ಕಣದಲ್ಲಿ ಘಟಾನುಘಟಿ ನಾಯಕರು ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಸೇರಿದಂತೆ ಸಾಕಷ್ಟು ಜನರ ಹಣೆ ಬರಹ ಏನಾಗುತ್ತೆ? ರಾಯ್ಬರೇಲಿ, ವಯನಾಡ್, ರಾಹುಲ್ ಗಾಂಧಿ ಅವರು ಎರಡೂ ಕ್ಷೇತ್ರದಲ್ಲಿ ಜನ ಕೈ ಹಿಡಿತಾರ ಅಥವಾ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗ್ತಾರ? ಎರಡು ಕ್ಷೇತ್ರದಲ್ಲಿ ಗೆದ್ರು ಒಂದೇ ಕ್ಷೇತ್ರನೇ ಸಿಗೋದು. ಇತ್ತ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರ ಅಂತ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಇತ್ತು. ಇನ್ನೇನು ಕುತೂಹಲಕ್ಕೆ ತೆರೆ ಬೀಳೋ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಮೋದಿ ಗ್ಯಾರಂಟಿನ ಅಲ್ಲ ಕಾಂಗ್ರೆಸ್ ಗ್ಯಾರಂಟಿಗೆ ಜೈಕಾರನ? ಗ್ಯಾರಂಟಿಯನ್ನ ಕೊಟ್ಟು ಮತ್ತೆ ಲೋಕವನ್ನ ಕೈಲಿಡಿಬಹುದು ಅಂತ ಕೈಪಡೆ ಅಂದುಕೊಂಡಿದೆ. ಎತ್ತ ಮೋದಿ ಹ್ಯಾಟ್ರಿಕ್ ಬಾರಿಸ್ತಾರೆ ಅನ್ನೋದಿದೆ. 28 ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ನಾಳೆಗಾಗಿ ಅವರು ಕೂಡ ವೆಯ್ಟ್ ಮಾಡ್ತಾ ಇರೋದು. ನಾಳೆಯ ರಿಸಲ್ಟ್ ಏನು ಬರುತ್ತೆ ಅಂತ. ಸೊ ನೋಡೋಣ. ನಾಳೆವರೆಗೂ ಇಷ್ಟು ದಿನನೇ ಕಾದಿದ್ದೀವಿ. ನಾಳೆ ಒಂದು ದಿನ ಕಾಯ್ಬೇಕು. ಯಾರ ಹಣೆ ಬರಹ ಹೇಗ್ ಆಗತ್ತೆ? ಬರೆಯೋದೆಲ್ಲ ಮತದಾರರೇ ಈಗಾಗಲೇ ಬರ್ದಾಗಿದೆ, ಗೀಚಾಗಿದೆ. ಇನ್ನು ಹೊರ ಬರ್ಬೇಕಷ್ಟೇ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಏನೇನು ಕೌಂಟ್ ಡೌನ್ ಆರಂಭವಾಗಿದೆ. ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು. ಇನ್ನೇನಿದ್ರು ಗಂಟೆಗಳ ಲೆಕ್ಕ ಹಾಕಬೇಕಷ್ಟೇ, ದಿನಗಳ ಲೆಕ್ಕನೂ ಇಲ್ಲ. ಗಂಟೆಗಳ ಲೆಕ್ಕ ಹಾಕಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಜನತಾ ತೀರ್ಪೇ ಅಂತಿಮ ತೀರ್ಪು. ಸೊ ನಾಳೆ ಇದೆ ಜನತಾ ತೀರ್ಪು. ರಾಜ್ ನ್ಯೂಸ್ ನಲ್ಲಿ ಇಡೀ ದಿನ ನಾನ್ ಸ್ಟಾಪ್ ಲೈವ್ ಇದೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಭಗವಂತ ಕೂಬಾ ಇದ್ದಾರೆ. ಸಾಗರ್ ಖಂಡ್ರೆ ಗೆಲ್ಲೋದು ಖಚಿತ ಅಂತ ಹೇಳಲಾಗ್ತಿದೆ. ಬಟ್ ನೋಡೋಣ ಗೆಲ್ತಾರ ಏನು ಅಂತ. ಇತ್ತ ಶೆಟ್ಟರ್ ವರ್ಸಸ್ ಮೃಣಾಲ್ ಇದ್ದಾರೆ ಬೆಳಗಾವಿಯಲ್ಲಿ. ಅವರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಹಿರಿ ಮತ್ತೆ ಕಿರಿಯ ಅನ್ನೋ ತರ. ಇತ್ತ ಬಳ್ಳಾರಿಯಿಂದ ತುಕಾರಾಮ್ ಹಾಗೆ ಶ್ರೀರಾಮುಲು ಅವರಿದ್ದಾರೆ. ಅವರಲ್ಲಿ ಯಾರಿಗೆ ಜನ ಕೈ ಹಿಡಿತಾರೆ, ಯಾರ ಹಣೆ ಬರಹ ಹೇಗ್ ಆಗತ್ತೆ ಅನ್ನೋದು. ಇನ್ನು ಬಾಗಲಕೋಟೆಯಲ್ಲಿ ಗದ್ದಿಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್ ಇದ್ದಾರೆ. ಶಿವಾನಂದ ಪಾಟೀಲ್ ಅವರ ಪುತ್ರಿ, ಅವರಿಗೆ ಕೈ ಹಿಡಿಯತ್ತಾ ಲಕ್ ಅನ್ನೋದು ಯಾರ ಕಡೆಗೆ ಹೋಗುತ್ತೆ ಅಂತ. ಇನ್ನು ವಿಜಯಪುರದಿಂದ ಜಿಗಜಿಣಗಿ ಹಾಗೆ ಅಲಗೂರ್ ಅವರಿದ್ದಾರೆ. ಇಬ್ಬರಲ್ಲಿ ಯಾರ ಹಣೆ ಬರಹ ಹೇಗಿರತ್ತೆ ಅಂತ. ಉತ್ತರ ಕನ್ನಡದಲ್ಲಿ ಕಾಗೇರಿ ಹಾಗೆ ಅಂಜಲಿ ನಿಂಬಾಳ್ಕರ್ ಇರೋದು. ಅವರಿಬ್ಬರಲ್ಲಿ ಜನ ಯಾರಿಗೆ ಜೈಕಾರ ಹಾಕ್ತಾರೆ ಅಂತ. ಇನ್ನು ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಬಿ.ವೈ. ರಾಘವೇಂದ್ರ ಜೊತೆಗೆ ಈಶ್ವರಪ್ಪನವರು ಕೂಡ ಇದ್ದಾರೆ. ಅವರ ಲಕ್ ಯಾವ್ಯಾವ ತರ ಇದೆ ಅನ್ನೋದನ್ನ ನೋಡ್ಬೇಕು. ಇನ್ನ ಕುಮಾರ ನಾಯಕ್ ಹಾಗೆ ರಾಜ ಅಮರೇಶ್ ನಾಯಕ್ ಇದು ರಾಯಚೂರಿನಿಂದ ಕಣದಲ್ಲಿ ಇರೋದು ಅಭ್ಯರ್ಥಿಗಳು. ಸೊ ಯಾರ ಹಣೆ ಬರಹ ಹೇಗಿದೆ? ಇನ್ನು ಬಸವರಾಜ್ ಕ್ಯಾವಟೂರ್ ಹಾಗೆ ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದಿಂದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ರು. ನೋಡೋಣ. ಇನ್ನು ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ, ಉಮೇಶ್ ಜಾಧವ್ ಕಳೆದ ಬಾರಿ ಗೆಲುವನ್ನ ಸಾಧಿಸಿದ್ರು ಉಮೇಶ್ ಜಾಧವ್ ಅವರು. ಸೊ ಯಾರು ಅಂತ ನೋಡಬೇಕು. ಇನ್ನು ಗಡ್ಡದೇವರ ಮಠ, ಆನಂದಸ್ವಾಮಿ ಗಡ್ಡದೇವರ ಮಠ, ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಇಬ್ರು ಕೂಡ ಇದ್ದಾರೆ. ಯಾರಿಗೆ ಜನ ಕೈ ಹಿಡಿತಾರೆ ಅಂತ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಜೋಶಿ ವರ್ಸಸ್ ಅಸೂಟಿ ಇದ್ದಾರೆ. ಹಾಗೆ ದಾವಣಗೆರೆಯಿಂದ ಮಹಿಳೆಯರ ವಾರ್ ಗಾಯತ್ರಿ ಸಿದ್ದೇಶ್ವರ್, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ವಿನಯ್ ಅವರು ಕೂಡ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಸೊ ಬಂಡಾಯ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಅವರು ಕಣಕ್ಕಿಳಿದಿದ್ದು. ಸೊ ಯಾರ ಲಕ್ ಹೇಗಿದೆ ಅನ್ನೋದಕ್ಕೆ ನಾವೇನು ತುಂಬಾ ದಿನ ಕಾಯ್ಬೇಕಾಗಿಲ್ಲ. ಇನ್ನ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಗಂಟೆಗಳ ಲೆಕ್ಕದಲ್ಲಿ ಇನ್ನು ನಾವು ಕಾಯ್ಬೇಕಾಗಿರೋದು. ನಾಳೆ ಇಷ್ಟೊತ್ತಿಗೆಲ್ಲ ಒಂದು ಸುತ್ತು ಮೀನ್ಸ್ ಏನು
ಅಂಚೆ ಮತದಾನ ಇದೆ, ಕಂಪ್ಲೀಟ್ ಆಗುವ ಸಾಧ್ಯತೆಗಳಿರುತ್ತೆ, ಇಲ್ಲ ಆರಂಭವಾಗುತ್ತೆ ಅಂತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನೋಡೋಣ ನಾಳೆ ಪ್ರಕಟವಾಗುವ 2024ರ ಲೋಕ ರಿಸಲ್ಟ್ ನಲ್ಲಿ ಇಂಡಿಯಾ ಮೈತ್ರಿಕೂಟನ NDAನ ಯಾರು ಗೆದ್ದು